ಆರಂಭದಲ್ಲಿ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಬಯಲಾಟವ ಇಲ್ಲಿ ಪ್ರದರ್ಶಿಸಲ್ಪಡುತ್ತದೆ. ನಮ್ಮ ಶಾರದೋತ್ಸವದ ಅಂಗವಾಗಿ ನಡೆಯುವ ಮೊದಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಯಕ್ಷಗಾನ ಇದೀಗ ವೇದಿಕೆಯಲ್ಲಿ ಪ್ರದರ್ಶಿಸಲ್ಪಡಲಿಕ್ಕಿದೆ. ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ರಂಜಿಸುವುದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ತಾರಕ ಸ್ವರದ ತಾರಕಾಸುರ, ಮಂದ್ರ ಸ್ವರದ ಇಂದ್ರ, ಮಾರಕುಮಾರ, ಹೀಗೆ ಹಲವು ಪಾತ್ರಗಳ ಸಮ್ಮಿಲನ ಈ ಯಕ್ಷಗಾನ ಪ್ರದರ್ಶನದಲ್ಲಿ ನಡೆಯುವುದಕ್ಕಿದೆ. ನೃತ್ಯ ಗುರು ಶ್ರೀ ಅಶ್ವಥ್ ಮಂಜನಾಡಿಯವರ ಸಮರ್ಥ ನಿರ್ದೇಶನದಲ್ಲಿ ಇವತ್ತು ಇಲ್ಲಿ ಆಡುವಂಥ ಪೌರಾಣಿಕ ಆಖ್ಯಾನ ಕುಮಾರ ವಿಜಯ. ಕುಮಾರ ವಿಜಯ ಎನ್ನುವ ಯಕ್ಷಗಾನ ಕಥಾನಕವನ್ನು ಪ್ರದರ್ಶಿಸಲು ನಮ್ಮ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ. ಈ ಯಕ್ಷಗಾನ ಬಯಲಾಟದ ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಮುರಳೀಕೃಷ್ಣ ಶಾಸ್ತ್ರಿ ತೆಂಕಬೈಲು, ಚೆಂಡೆವಾದನ ಶ್ರೀ ಭಾಸ್ಕರ ಕೋಳಿಯೂರು, ಅದೇ ರೀತಿ ಮದ್ದಳೆಯಲ್ಲಿ ಸಹಕರಿಸುವವರು ಶ್ರೀ ಲವಕುಮಾರ್ ಐಲ, ಚಕ್ರತಾಳ ಶ್ರೀ ಮುಖೇಶ್ ಕೀನ್ಯ. ಮುಮ್ಮೇಳದಲ್ಲಿ ಪಾತ್ರಧಾರಿಗಳಾಗಿ ವಿಷ್ಣು, ದೀಕ್ಷಿತ, ಲಕ್ಷ್ಮೀ ಕುಮಾರಿ ಸಾನ್ನಿಧ್ಯ, ದೇವೇಂದ್ರ ಚಿರಕ್ಷ, ಅಗ್ನಿ ಲೌಕಿಕ, ವರುಣ ಲಹರಿ, ತಾರಕಾಸುರ 1 ಮೋಹಿಂತಿಕೆ, ತಾರಕಾಸುರ 2 ದಿಗಂತ್, ಶಂಭರಾಸುರ, ಭವಿಷ್, ಜಂಭರಾಸುರ, ಕುಶಾಲ್, ಮನ್ಮಥ ರಕ್ಷಿತ, ರತಿ ದ್ವಿತಿ, ಈಶ್ವರ ಲಿಖಿತ, ಪಾರ್ವತಿ ಕುಮಾರಿ ಸ್ತುತಿ, ಬೈರಾಗಿ ಸುಧನ್ವಕೆ, ಷಣ್ಮುಖ ಜಗತ್. ಈ ಯಕ್ಷಗಾನದ ಪೂರ್ಣ ಸಂಯೋಜನೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಯುತ ಶ್ರೀನಿವಾಸ್ ಭಟ್ ಸೇರಾಜೆಯವರು, ಹಾಗೆ ಇದರ ನಿರ್ದೇಶನ ಅಶ್ವಥ್ ಮಂಜನಾಡಿಯವರು. ಇದೀಗ ವೇದಿಕೆಯಲ್ಲಿ ಪ್ರದರ್ಶಿಸಲ್ಪಡುವಂಥ ಯಕ್ಷಗಾನ ಕುಮಾರ ವಿಜಯ ಶಾಲಾ ವಿದ್ಯಾರ್ಥಿಗಳಿಂದ. ಮಾನಿಟರ್ ವಾಲ್ಯೂಮ್. ದುರ್ಗಾಂಬಿಕೆಯ ಬಲಗೊಂಡು ಬದಿಯೋಳು
ಸಂಸ್ತುತಿಸಿ ಅಂಬುನಿಧಿಯ ಬಗೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತವರ್ಣಿಪೇನಿ ಕಥಾಮೃತವ ವೈಕುಂಠಪತಿ ನಾರಾಯಣ ದೇವ ಚಿನ್ಮಯ ಮೂರ್ತಿ ದಿನ ದಿನ ತೈ ದಿನ ತೈ ದಿನ ತಗ ದಿನ ತಗ ದಿನ ತಗ ದಿನ ತಗಡದಿಮೆ ತಗಡದಗದಿಮೆ ತಗಡದಿಂದತ್ತ ತೋಂದಗಡದಗದಿ ತಗಡದಗದಿ ತಗಡದಿಂದತ್ತ ತದೈ ದಿನ್ನತ್ತ ದಿಂದಗದಿನ್ನತ್ತ ತೋಂದಗದಿನ್ನತ್ತ ತದಗಡದಿನ್ನತ್ತ ತದೈ ದಿನ್ನತ್ತ ನಿಮ್ಮನದಿನ್ನತ್ತ ತೈ ದಿನ ದಿನ ತೈ ದಿನ ದಿನ ತೈ ದಿನ ದಿನ ತೈ ದಿನ ದಿನ ತೈ ದೈ 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 ಈ ಪಾಲ್ಗಡಲಲ್ಲಿ ಶೇಷನ ಸುಖದ ತತ್ವದಲ್ಲಿ ಪವಡಿಸಿ ಶರದಿ ಸುತೆಯಾದ ನಿನ್ನಿಂದ ಪಾದ ಪೂಜೆಯನ್ನು ಕೈಗೊಳ್ಳುವನಿ ಲಕ್ಷ್ಮೀನಾರಾಯಣ. ಹೌದು ಪ್ರಭು. ಕಾಂತಿ ಕಾಂತ, ಇದಿಷ್ಟೇ ನಮ್ಮ ಜೀವನವಲ್ಲ. ಧರ್ಮದ ಚಿಂತನೆಯುಳ್ಳವರಾಗಿ ಧರ್ಮ ಕರ್ಮ ಜಿಜ್ಞಾಸೆಯಲ್ಲಿ ಬಿದ್ದ ಪ್ರಪಂಚಕ್ಕೆ ಧರ್ಮ ದೀಕ್ಷೆಯನ್ನು ನೀಡುವ ಸ್ಥಾನದಲ್ಲಿ ನಾವಿದ್ದೇವೆ. ಹೌದು ಪ್ರಭು. ಇಂದಿರಾ, ಇಂದಿರೇಶ, ವಸುಂಧರದೊಮ್ಮೆ ದೃಷ್ಟಿ ಹಾಯಿಸು. ಮಹಿಬಾರಕನಾಗಿ ವರ್ತಮಾನದಲ್ಲಿ ಮೆರೆಯುತ್ತಿರುವ ಶೋಣಿತಾಪುರದೀಶ ತಾರಕನ ವಧೆ ಅವಶ್ಯಕ. ಪ್ರಭು. ಕಾಂತೆ, ದುಷ್ಟ ಶಿಕ್ಷಕ ಶಿಕ್ಷಾರಕ್ಷಕ ಎಂಬ ನೆಗಳತೆಯನ್ನು ಪಡೆದ ನಿಮಗೆ ತಾರಕನನ್ನು ಸಂಹರಿಸುವುದು ಕಷ್ಟವೇ ಪ್ರಭು. ಕಾಂತೆ, ಕಾಂತ, ಕಷ್ಟವೇನಿಲ್ಲ. ಆದರೆ ಆತನಿಗೆ ವರವೊಂದುಂಟು. ಶಿವಕುಮಾರನಿಂದ ಮಾತ್ರ ಆತನಿಗೆ ಮರಣ ಎಂಬುವ ಹಾಗೆ. ಸ್ವಾಮಿ. ಲಕ್ಷ್ಮಿ,
ಪರಶಿವನು ದಾಕ್ಷಾಯಿಣಿಯನ್ನು ಕಳೆದುಕೊಂಡು ವೈರಾಗ್ಯವನ್ನು ತಾಳಿ ತಪಶ್ಚರ್ಯದಲ್ಲಿದ್ದಾರೆ. ಹೌದು. ಹಾಗಿದ್ದರೆ ಕರ್ಣಹನನ ಹೇಗೆ ಸಾಧ್ಯ ಪ್ರಭು? ಯೋಚಿಸಬೇಡ ಪ್ರಿಯೆ. ಲೀಲಾ ನಾಟಕ ಸೂತ್ರಧಾರಿಯಾದ ನಾನು ಪಾತ್ರಧಾರಿಗಳನ್ನು ರಸಿಗಿಳಿಸಿ ತಾರಕನ ವಧೆಯನ್ನು ಮಾಡುವ ಚಂದವನ್ನು ಕಣ್ತುಂಬಿಸಿಕೋ. ಹಾಗೇ ಆಗಲಿ ಪ್ರಭು. ಹೀಗೆ ಬಾ. ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರನ್ನು ಹೊಂದಿದ್ದೀರಿ? ದೇವೇಂದ್ರ ಅನ್ಕೊಂಡಿದ್ದೇವೆ. ನಾನೇ ಸರಿ. ಹೊರಡು ಬಂದಂತ ಕಾಲ ಅನೇಕ ವಿಧೆ ಲಾಲಿಸಬೇಕು. ಧರಣಿ ಬಾಲಕ ಕೇಳು ಸುರಪಾಲ ನಾಟದಲ್ಲಿ ಸುರಪಾಲ ನಾಟದಲ್ಲಿ ಹರುಷದಿ ಓಲಗದಿ ಮೆರೆಯೇ ವೈಭವದಿ ವರುಣವಾಯು ಕುಬೇರ ನಿರುತಿ ಮೊದಲಾದವರ ವರುಣವಾಯು ಕುಬೇರ ನಿರುತಿ ಮೊದಲಾದವರ ಪರಿಪರಿಯ ಸುಮನಸರ ನರಬಿಯನು ಕೊಳುಕ ಧರಣಿ ಪಾಲಕ ಕೇಳು ಓಂ ನಮೋ ಶ್ರೀಹರಿ. ಕಾಪಾಡು ತಂದೆ ಕಾಪಾಡು. ಸುಮನಸರೇ, ಎತ್ತರವನ್ನು ಹೇರಿದವನು ತಾನು. ತಾನು ಬಂದ ದಾರಿಯನ್ನು
ಮರೆಯಗೂಡದು. ಸದಾಯುಗದ ಹೊಲವ ರೀತಿಯಾಗಿ ಇಂದ್ರ ಪದವಿ ನನಗೆ ಬಂದಿದ್ದರು. ಕೊಟ್ಟವರು ಯಾರು, ಸದಾ ನಮ್ಮನ್ನು ರಕ್ಷಿಸುವವರು ಯಾರು ಎಂಬುದನ್ನು ಸದಾ ನೆನಪಿಸಬೇಕಾಗಿದೆ. ಯಜ್ಞ ಪುರುಷನಾಗಿ ಯಜ್ಞ ನಾರಾಯಣನಾಗಿ ಶ್ರೀಹರಿ ಅನುಗ್ರಹದಿಂದ ಸುರ ಸಂಪದ ಒದಗಿತು. ಆದರೂ ಈ ಲೋಕದ ಸೌಭಾಗ್ಯದ ಮೇಲೆ ದುರಾಶೆ ಹೊಂದಿರುವ ಬಲಗವಿದು ಹಿರಿತಾಯಿಯ ಮಕ್ಕಳು ನಾವೆಂಬುದು ಕಾರಣವನ್ನು ಮೂಡಿಸಿಕೊಂಡು ಇನ್ನೆಷ್ಟೋ ದಾನವರು ದಾಳಿಯನ್ನು ಮಾಡಿದರೆ ನೀವೇನು ಮಾಡುವಿರಿ? ದುಃಖರಹಿತವಾದ ಸಕಲ ಭೋಗಕ್ಕೆ ತವರ ಮನೆಯಾದ ಈ ಸ್ವರ್ಗ ಸುಲಭವಾಗಿ ಅನ್ಯರ ಕೈ ಸೇರದು. ಬರುವ ದಾನವರನ್ನು ಯಮನಲ್ಲೇ ಕಟ್ಟುತ್ತೇನೆ, ಧೈರ್ಯಸ್ಥರಾಗು. ಸುಮನಸರೇ, ನೀವು ಆಡಿದ ಮಾತುಗಳಿಂದ ಸಂತೋಷವಾಯಿತು. ಏನೇ ಇರಲಿ, ಶ್ರೀಹರಿಯನ್ನು ಜಾಣಿಸಿ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸೋಣವೇ? ನೋಡುತ್ತ ಬಿತ್ತರಿಸಿದ ಗಂಭೀರದೋಳ್
ಇರುವಂತಹ ಸ್ಥಳ. ಶೋಣಿತಾಪುರಕ್ಕೆ ಯಾರೇ ಅಂದುಕೊಂಡಿದ್ದಿ? ತಾರಕಾಸುರ ಅಂತ ಕೇಳಿದ್ದೇವೆ. ನಾನೇ ಸರಿ ಹೊರಟು ಬಂದಂತಹ ಕಾರ್ಯ. ಅನೇಕ ವಿಧೆಗೆ ಲಾಲಿಸಬೇಕು. ಶೋಣಿತಾಪುರದ ಮಹಾಸಭೆ ಸಿಂಹಾಸನವನ್ನು ಏರಿದಾಗ ತಾರಕಾಸುರ ಪ್ರಭುಗಳಿಗೆ ಜಯವಾಗಲಿ ಎಂಬ ಹೊಗಳಿಕೆ ಕೇಳಿ ಬರುತ್ತಾ ಇದೆ. ಆದರೆ ಕಶ್ಯಪ ಬ್ರಹ್ಮ ಮತ್ತು ದಿತಿದೇವಿಯ ಮಗನಾದಂತಹ ನಾನೇ ತಾರಕಾಸುರ. ಆದರೆ ತನ್ನ ಚಿಕ್ಕ ತಾಯಿಯ ಮಕ್ಕಳಾದಂತಹ ದೇವತೆಗಳ ನಾಶದ ಸಂಕಲ್ಪ ಹೊತ್ತ ನನಗೆ ಘೋರ ಕಾಡನ್ನು ಸೇರಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಮಾಡಿದೆ. ಸ್ವರ್ಗದ ಲೋಕಕ್ಕೆ ಅಧಿಕಾರವನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದ ದಾಳಿ ಮಾಡಬೇಕೆನ್ನುವ ಛಲವಿದೆ. ಆದರೆ ಎಲ್ಲಿದ್ದಾರೆ ನಮ್ಮವರು? ಹೊರಡಿ ಸಭೆಗೆ. ಶೋಣಿತಾಪುರದ ಆಸ್ಥಾನವನ್ನು ಏರಿದಾಗ ಒಮ್ಮಿಂದೊಮ್ಮೆಲೆ ಕರೆಯಾಯ್ತಲ್ಲ, ಕರೆಸಿದ ಕಾರಣವೇನೆಂದು ತಿಳಿಸಿದರೆ ಕ್ಷಣ ಮಾತ್ರದಲ್ಲಿ ಪರಿಹರಿಸಿಕೊಡುತ್ತೇವೆ. ಲೇಸಾಯ್ತು ಅರ ಎನ್ನುತ್ತ ಮಿಕ್ಕ ದಾನವರಿ ಗರ್ವಕ್ಕೆ ವೈದ್ಯಾನಿನ ಸುನ್ನಾಗುತ್ತೆಲ್ಲರೂ. ಆ ಬ್ರಹ್ಮದೇವ ನನಗೆ ಒಂದು ವರವನ್ನು ಕೊಟ್ಟ. ಮರಣ ಸುತನಿಂದ ಮಾತ್ರ ನನ್ನ ಪಾಲಿಗೆ ಮರಣ. ಆ ಬ್ರಹ್ಮದೇವನಿಗೆ ತಲೆ ಸರಿ ಉಂಟೆ.
ದಕ್ಷ ಯಜ್ಞ ಪ್ರಸಂಗದಲ್ಲಿ ತನ್ನ ಹೆಂಡತಿಯನ್ನು ಕಳೆದುಕೊಂಡ. ಆದರೆ ಸತಿ ಇಲ್ಲದ ಈಶನ್ಗೆ ಮಕ್ಕಳಾಗುವುದಂತೆ ಸಾಧ್ಯವಿಲ್ಲ. ಯಾವುದಕ್ಕೂ ಸ್ವರ್ಗಕ್ಕೆ ದಾಳಿ ಮಾಡಬೇಕಾಗಿದೆ. ಏನು ನಿಮ್ಮ ಅಭಿಪ್ರಾಯ? ಮೊದಲಾಗಿ ನಿಮ್ಮ ಈ ಪವಿತ್ರ ಪಾದಗಳಿಗೆ ಶಂಬರಾಸುರನ ಪ್ರಣಾಮಗಳು. ಆ ದೇವತೆಗಳನ್ನು ಬಡಿದೋಡಿಸಿ ಸ್ವರ್ಗದ ಪೀಠವನ್ನು ನಿಮಗೆ ನಾನು ಒಪ್ಪಿಸಿಕೊಡುತ್ತೇನೆ. ಕೋಡಿ ಅಪ್ಪನೇ ಮಾಡುವುದು ಸರಿಯಲ್ಲ. ನೇರವಾಗಿ ಯುದ್ಧಕ್ಕೆ ತೆರೆಯೋಣ. ಇಲ್ಲವಾದಲ್ಲಿ ನಿಮ್ಮ ಶಿರ ಓದಿತು. ಹಾಗಿದ್ದರೆ ಬಾ ನೋಡೋಣ. ದೇವಲೋಕಕ್ಕೆ ದಾಳಿ ಮಾಡಿದೆಯಾ? ಇದು ಇನ್ನ ಮುಂದೆ ನಿಂತವ ಸುರರ ಒಡೆ ಇಂದ್ರ. ಒಳ್ಳೆಯ ಮಾತಿನಿಂದ ಹಿಂದೆ ಸರಿ, ಇಲ್ಲವಾದ ಶಿರ ಓದಿದೆಯಾ? ನಾವು ಯಾರು ಬಲ್ಲೆ?
ಪಟ್ಟಕ್ಕೆ ಯೋಗ್ಯರು ನೀವು ಬಿಟ್ಟುಕೊಡದು ಈ ಪುರವ ಮಣಿದಟ್ವೆ ನಿಮ್ಮಯ ಗುಲಾವ. ಕೆಲವ ದೇವೇಂದ್ರ ಜ್ಯೇಷ್ಠರಾದಂತಹ ನಾವು ಈ ಪಟ್ಟಕ್ಕೆ ಯೋಗ್ಯರಾದವರು ಹೀಗಿರುವಾಗ ಸ್ವರ್ಗದ ಅಧಿಕಾರವನ್ನು ನನಗೊಪ್ಪಿಸಿದರೆ ಸರಿ, ಇಲ್ಲವಾದಿದರೆ ನಿನ್ನ ಕುಲವನ್ನು ಬಾಡಿದ ಮಹಾಪ್ರಭುಗಳಿಗೆ ಜಯವಾಗಲಿ, ಮೂರು ಲೋಕದ ಒಡೆಯನಿಗೆ ಜಯವಾಗಲಿ, ಶೋಣಿತಾಪುರದ ಒಡೆಯನಿಗೆ ಜಯವಾಗಲಿ, ಜಯವಾಗಲಿ. ಒಡೆಯ, ಸ್ವರ್ಗದ ಪೀಠ ನಮ್ಮ ವಶವಾಗಿದೆ. ಈ ನಾಲ್ಕು ಲೋಕಕ್ಕೂ ಈ ತಾರಕಾಸುರನೇ ಹೊಡೆಯ. ಅರ್ಪಣ ತರ್ಪಣ ತಾರಕಾರ್ಪಣ. ನಮ್ಮವರೇ ಒಡೆಯ, ಯುದ್ಧದಲ್ಲಿ ದಣಿದಿದ್ದೇವೆ, ಯಾವುದಕ್ಕೂ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣ. ಹಾಗೆ
ಕೇಳೆ, ನನ್ನ ಜನಕನಿಗೆ ಮನಸ್ಸಿಜ ಪಿತವೆಂಬ ಹೆಸರು ಇದೆ. ಎಲವೆಯಲ್ಲೇ ಕಡೆಯ ದಿಕ್ಕಿಗೆ ಮೃಡನನ್ನು ತಪಸ್ಸಿನ ಮೂಲಕ ಒಲಿಸಿಕೊಂಡೆ. ಕುಸುಮಾಕ್ಷನ ಸುತನಾದ ನನಗೆ ವಿಷಮಾಕ್ಷನು, ಕಬ್ಬಿಲನು, ಜೊತೆಗೆ ಪಂಚಸುಮ ಶರಗಳು, ಹಗುರವಾದ ಆಯುಧಗಳಿಂದ ಆಳವಾದ ಪರಿಣಾಮವನ್ನು ಮಾಡಬಲ್ಲವನು ನಾನು. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಈ ಸುಮಶರಗಳು ಅಷ್ಟೇ ಅಲ್ಲ, ಎರಡಿದ್ದದ್ದನ್ನು ಒಂದು ಮಾಡಬಲ್ಲದು. ಎರಡರಿಂದ ಮೂರಾಗುವುದಕ್ಕೂ ಸಾಧ್ಯ ಸ್ವಾಮಿ. ಅದು ಹೌದು. ಆ ಕಾರಣಕ್ಕಾಗಿ ಕಾಮನೆಂದು, ಮನ್ಮಥನೆಂದು, ಮದನನೆಂದು, ಕಬ್ಬಿಲನೆಂದು ನನ್ನನ್ನು ಪ್ರಪಂಚದವರು ಕರೆವರು. ಹಾಗೆ ದಕ್ಷ ಸುತೆಯಾದ ನೀನು ನನ್ನನ್ನು ಪ್ರೀತಿಸಿ ವರಿಸಿದೆ. ಹೌದು, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಹೊಗಳುವುದು ಹೇಗೆ? ಇದ್ದರೆ ರಥಿ ಮನ್ಮಥರ ಹಾಗೆ ಇರಬೇಕೆಂದು. ಸ್ವಾಮಿ, ರಥಿ ಪುರುಷನಾದ್ರೆ ಮನ್ಮಥನ ಹಾಗೆ, ಹುಡುಗಿಯರಾದ್ರೆ ರತಿಯ ಹಾಗೆ ಎಂದು ನಮ್ಮನ್ನು ಆದರ್ಶವಾಗಿ ಇರಿಸಿದ್ದಾರೆ. ಏನೇ ಇರಲಿ, ವಿಶ್ವಕರ್ಮನಿಂದ ನಿರ್ಮಿತವಾದ ಕುಸುಮಾವತಿಯಲ್ಲಿ ನಾವಿದ್ದೇವೆ. ಹೌದು, ಹೀಗೆ ಮಾತನಾಡುವುದಲ್ಲ, ಒಡೆದು ಯಾರು ಸ್ವಾಮಿ ಇದು ಈ ಹೊತ್ತಿನಲ್ಲಿ? ಯಾರಾದ್ರೆ ಏನು, ನಾವು ಮಾತನಾಡುವ. ಸ್ವಾಮಿ, ಮತ್ತೆ ಯಾರಾದ್ರೆ ಏನು, ಅವರು ಹೊರಗಿದ್ದಾರಲ್ಲ, ನಾವು ಮಾತನಾಡುವ. ಮನ್ಮಥ ಅಂತೂ ನಮ್ಮನ್ನು ಏಕಾಂತದಲ್ಲಿರುವುದಕ್ಕೆ ಬಿಡುವುದಿಲ್ಲ. ಯಾರದು? ಬಾಗಿಲು ತೆರೆದೇ ಇದೆ, ಒಳಗೆ ಬರಬಹುದು. ರತಿಯ ಬೆಳದಳಿಪ ಗಾವನು ಸುರಪತಿಯ ಕಂಡಿದಿರದ್ದು ಪ್ರೇಮದಿ ಅತಿಶಯ ಲಿಂಗನ ಗೈಯುದ್ಧ, ಆಲಿಂಗನ ಗೈಯುದ್ಧ ಏಟ ನಟಿ ಮುದದಿಂದ ಪಚರಿಸುತ್ತ ಆಲಿಂಗನ ಗೈಯುದ್ಧ. ಓ ದೇವೇಂದ್ರ, ನಿಮ್ಮನ್ನು ನಾನು ನೋಡ್ಲೇ ಇಲ್ಲ. ನೀನು ನಿಂತು ಮಾತನಾಡುವುದಲ್ಲ, ಹೀಗೆ ಬಾ, ಕುಳಿತು ಮಾತನಾಡು. ಮತ್ತೆ ಹೇಗಿದ್ದೀಯ ದೇವೇಂದ್ರ? ಮನ್ಮಥ, ಓ, ದೇವೇಂದ್ರ ನಿನಗೆ ಹೆಣ್ಣಿನಾಗೆ ಕಾಂತಾನ? ಅಯ್ಯೋ ದೇವೇಂದ್ರ, ಇವತ್ತು ಯಾಕೋ ಏನೋ ಎಲ್ಲವೂ ವ್ಯತ್ಯಾಸ ಆಗ್ತಿದೆ. ರತಿ ನನ್ನ ಬಳಿಯಲ್ಲಿರುವಾಗ ಯಾರು ಕಾಣಿಸುವುದಿಲ್ಲ. ಸರಿ ರತಿ, ಹೀಗೆ ಬಾ. ಸ್ವಾಮಿ, ನೋಡು, ಬಂದ ದೇವೇಂದ್ರನಿಗೆ ನನ್ನ ಬಳಿ ಮಾತನಾಡುವುದಕ್ಕೆ ಇದೆಯಂತೆ. ಅದಕ್ಕೆ ನೀನು ಒಂದು ಕೆಲಸ ಮಾಡು, ಸ್ವಲ್ಪ ಹೊತ್ತು ಒಳಗಿದ್ದುಕೋ. ಅದರಲ್ಲಿ ಬೇಗ ಮಾತನಾಡಿ ಮುಗಿಸಿ ಆಮೇಲೆ ನಾವು ಮಾತನಾಡುವ. ಆಯ್ತು ಸ್ವಾಮಿ, ಸ್ವಲ್ಪ ಬೇಗ ಮಾತಾಡಿ ಕಳುಹಿಸಿ. ಸರಿ ಆಯ್ತು, ನೀನು ಹೋಗು. ದೇವೇಂದ್ರ, ಹೀಗೆ ಬಾ. ಏನಾಗಬೇಕು? ಏನಾಗಬೇಕು ಇಲ್ಲಿಂದಲೇ ಬಂದುದೇನು ಕಾರಣ ಬೆಳೆದಲಿ, ಏನಾಗಬೇಕು?
ಸೇರಿದ ಕಾಲಕ್ಕೆ ಸ್ವಲ್ಪ ವಿನೋದದಿಂದ ನಡೆದುಕೊಂಡೆ. ಅದಕ್ಕೆ ಕಾರಣ ನಮ್ಮ ಮಧ್ಯೆ ಇರುವ ಮಿತ್ರತ್ವ. ಹಾಗೆಂದು ಬಂದ ನಿನ್ನನ್ನು ಯೋಗ್ಯ ರೀತಿಯಲ್ಲಿ ಉಪಚರಿಸಿದವನು ನಾನು. ಕಾರಣವಿಲ್ಲದೆ ಯಾವ ಕಾರ್ಯವು ನಡೆಯುವುದಿಲ್ಲ. ಹೀಗಿರುವಾಗ ನೀನು ಇಲ್ಲಿಯವರೆಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕಯ್ಯ ಹೇಳು. ಲಾಲಿಸಿ ಕೇಟಯದಿ ಸದ್ಗುಣಶೀಲ ಕೃಪಾ ಶರದೆ ಲಾಲಿಸಿ ಕೇಳ್ದಯದಿ ಸದ್ಗುಣಶೀಲ ಕೃಪಾ ಶರದೆ ಸದ್ಗುಣಶೀಲ ಕೃಪಾ ಶರದೆ ಬೇಡುವೆ ತಾರಕ ಕೂಳನು ಭದ್ರವ ಬೇಡುವೆ ತಾರಕ ಕೂಳನು ಭದ್ರವ ಶಿರೋಲಗೆ ನಾವು ಬೇಡಲು ಕೇಳುತ್ತ ಲಾಲಿಸಿ ಕೇಳ್ದಯದಿ ಸದ್ಗುಣಶೀಲ ಕೃಪಾ ಶರದೆ ಲಾಲಿಸಿ ಕೇಳ್ದಯದಿ ಓ ಮೀನಗೇತನ, ದೇವೇಂದ್ರ, ನಾನಾಡುವ ಮಾತುಗಳನ್ನು ಸರಿಯಾಗಿ ಜಾಣಿಸಿ ಆಲಿಸಬೇಕು. ಸದ್ಗುಣಿಯು ಕೃಪಾ ಶರದಿಯಾದ ನೀನಲ್ಲದೆ ನಮ್ಮನ್ನು ಪೊರೆಯುವವರು ಯಾರಿದ್ದಾರೆ? ಶೋಣಿತಾಪುರದ ಒಡೆಯ ತಾರಕ ಬ್ರಹ್ಮದೇವನಿಂದ ಬೇಕಾದ ವರವನ್ನು ಪಡೆದು ದೇವಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನೆ. ಅಧಿಕಾರವನ್ನು ಕಸಿದುಕೊಂಡಿದ್ದಾನೆ. ಹಾಗಿದ್ರೆ ಹರಿಯ ಬಳಿಗೆ ಹೋಗುವುದನ್ನು ಬಿಟ್ಟು ಇಲ್ಲಿಗೇನು ಬಂದೆ? ಏನು ದಾರಿ ತಪ್ಪಿತೋ? ಮನ್ಮಥ, ದೇವೇಂದ್ರ, ಹರಿತೋರಿದ ದಾರಿ ತಪ್ಪೋದಕ್ಕಿದೆ. ಅಂದ್ರೆ ತಾರಕನ ವರವೇ ಹಾಗೆ, ಹರಗಿರಿಜರ ಸುತನಿಂದ ಮರಣ ಎನ್ನುವ ಹಾಗೆ. ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಹಾಗಿದ್ರೆ ಹರಿಯ ಬಳಿಗೆ ಹೋಗುವುದನ್ನು ಬಿಟ್ಟು ಇಲ್ಲಿಗೇನು ಬಂದೆ? ಕೈಲಾಸಕ್ಕೆ ಹೋದರೆ ಪರಶಿವನಿಲ್ಲವಲ್ಲ. ದಕ್ಷ ಯಜ್ಞ ಪ್ರಕರಣದ ಬಳಿಕ ವೀರಾಗಿಯಾಗಿ ತಪಸ್ಸಿನಲ್ಲಿ ತೊಡಗಿದ್ದಾಳೆ. ಅಷ್ಟೇ ಅಲ್ಲದೆ ದಗ್ಧಲಾದ ದಾಕ್ಷಾಯಣಿಯು ಪರ್ವತರಾಜನ ಮಗಳಾಗಿ ಹುಟ್ಟಿ ತಪೋನಿರತಲಾಗಿದ್ದಾಳೆ. ಸರಿ, ಈಗ ನಾನೇನು ಮಾಡಬೇಕು? ಮಾಡಬೇಕಾದ ಕಾರ್ಯವೂ ಒಂದೇ. ಏನು? ನಿನ್ನ ಸುಮ್ಮಶರವನ್ನು ಪ್ರಯೋಗಿಸಿ ಪರಶಿವನ ತಪಸ್ಸನ್ನು ಕೆಡಿಸಿ ಹರಗಿರಿಜರು ಒಂದಾಗುವಂತೆ ಮಾಡಿ ಸಜ್ಜರರನ್ನು ಕಾಪಾಡಬೇಕು. ಅಯ್ಯೋ ದೇವೇಂದ್ರ, ಎಲ್ಲರೂ ತ್ರಿಪುರ ವೈರಿಯ ಕ್ಷಣ ಕುವರೇ ನಾನೇ ತರವ ಶಿವ ಮುನಿದಡಿ ಮೂಜಗವ ಸುಡುವನು ನಿಟಿಲ ಬೈನಿಯಲೇ ತೃಣವಿದಿರೆ ಕಲ್ಪಾಂತ ವೈನಿಗೆ ತೃಣವಿದಿರೆ ಕಲ್ಪಾಂತ ವೈನಿಗೆ ಗುಣವೇ ನಿನಗೀ ಮಾತು ಲೋಕಕ್ಕೆ ಸಮ್ಮತವೇ ಲೇಸಲ್ಲ ಬೇಗದಿ ತೆರಳು ಮನೆಗೆಂದ ನೀ ತೆರಳು ಮನೆಗೆಂದ ತೆರಳು ಮನೆಗೆಂದ ಎನಲು ನಕ್ಕನು. ಅಯ್ಯೋ ದೇವೇಂದ್ರ, ಮನ್ಮಥ, ನಿನ್ನ ಮಾತು ಕೇಳುವಾಗ ನಗು ಬರುತ್ತಿದೆ. ಯಾಕೆ? ಏನು ತ್ರಿಪುರ ವೈರ ತಪಸ್ಸನ್ನು ಕೆಡಿಸಬೇಕೆ? ಇಂದ್ರ, ಹಣೆಯಲ್ಲಿ ಹೆಚ್ಚಿನಾದಂತಹ ಕಿಚ್ಚಿನ ಕಣ್ಣು ಪರಶಿವನಿಗೆ ಇದೆ. ಒಂದು ವೇಳೆ ಸಿಟ್ಟುಕೊಂಡು ತೆರೆದನು ಎಂದಾದರೆ ಮೂರು ಲೋಕವು ಸುಟ್ಟು ಹೋಗುವುದು. ಹೀಗಿರುವಾಗ ನಾನು ಆತನ ತಪಸ್ಸನ್ನು ಕೆಡಿಸಲು ಹೋದರೆ ದಗದಗನೆ ಉರಿಯುವ ಕಲ್ಪತ ಅಗ್ನಿಗೆ ತೃಣವೊಂದು ಎದುರಾದಂತಾಗಬಹುದು. ನೋಡು, ಸುರಪತಿಯಾದ ನಿನಗೆ ಈ ಮಾತು ಗುಣವಲ್ಲ, ಲೋಕಕ್ಕೆ ಸನುಮತವೂ ಅಲ್ಲ. ಹಾಗಾಗಿ ಒಮ್ಮೆ ನಿನ್ನ ತೆರಳು. ಏನಂದೆ? ಈ ಕಾಡುವ ಜಗಕ್ಕೆ
ಕೆಲಸವನ್ನು ಮಾಡಿದವ ನೀನು. ಅರೆ ನಿನ್ನ ವಶವರ್ತಿ ಹೆಚ್ಚೇಕೆ 3 ಜಗವನ್ನೇ ಅಂತ್ಯದಲ್ಲಿ ಇರಿಸಿದವ ನೀನು. ಈಗ ಇರುವಾಗ ಇದೇನು ಮಹಾ? ಅದು ಹೌದು. ಹಾ. ಆದರೆ ತನ್ನ ಪ್ರಾಣವನ್ನು ಕೊಟ್ಟು ಯಾರಾದ್ರೂ ಪರೋಪಕಾರಿಗಳಾಗುತ್ತಾರೋ? ನೀನೇನು ತಿಳಿಯದವನೇ? ದದೀಚಿ ಮಹಾಶ್ರೀಗಳು ಜೀವಿತ ವಾಹನರು ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾರೆ ದೇವ ಸಹಾಯಕ್ಕಾಗಿ. ಹೀಗಿರುವಾಗ ನಿನ್ನ ಪ್ರಾಣವೇ ಮುಖ್ಯವಾಯ್ತೆ. ನನ್ನ ಬಿರಲಿ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದು ನಿನ್ನ ತಂದೆ ಶ್ರೀಹರಿ. ತಂದೆಯ ಮಾತಿಗೆ ಬೆಲೆ ಕೊಡದವ ನೀನು ರಣ ಹೇಳಿ. ನೀನಿಲ್ಲದಿದ್ದರೆ ಬೇರೆ ದಾರಿ ನೋಡುತ್ತೇನೆ ಹೊರಟ್ಟೆ. ದೇವೇಂದ್ರ, ಏನು? ಬಿಡು ಬಿಡು ನಿನ್ನಯ ಮಾತುಗಳನ್ನು. ನೀನು ಕೂಡ ಲೋಕದ ಹಿತಕ್ಕಾಗಿ ದುಡಿಯುವ ಮಹಿಮಾನ್ವಿತರ ತ್ಯಾಗದ ಬಗೆ ಹೇಳಿ ನನ್ನ ಮನಸ್ಸನ್ನು ಜಾಗೃತಗೊಳಿಸಿದ್ದೀಯ. ನೋಡು, ನನ್ನ ಸುಮಸ್ವರಗಳಿಂದ 3 ಲೋಕವನ್ನು ಬಿಡದ ಗೆದ್ದ ಪರಾಕ್ರಮಿ ನಾನು. ಹೀಗಿರುವಾಗ ಮೃಡನೇನು ಮಹಾ ಆತನ ತಪಸ್ಸನ್ನು ಕೆಡಿಸಿ ನಿಮ್ಮನ್ನು ನಾನು ಬರೆಯುತ್ತೇನೆ. ನಿಶ್ಚಿಂತೆಯಿಂದ ತೆರಳು. ಸರಿ, ಕಾಲದ ನಿರೀಕ್ಷೆಯಲ್ಲಿರುತ್ತೇನೆ ಅಂತ. ಸರಿ, ಈ ಬಗೆಯನ್ನು ರತಿಗೆ ತಿಳಿಸಬೇಕಾಗಿದೆ. ರತಿ, ರತಿಯ ಗಲ್ಲವ ಸ್ನೇಹದಿಂದ ಲೋಗಿಸುತ್ತ, ರತಿಯ ಗಲ್ಲವ ಸ್ನೇಹದಿಂದ ಲೋಕಿಸುತ್ತ ಹೇಳಿದ ರತಿಯ ಗಲ್ಲವ ಸ್ನೇಹದಿಂದ ಅಲುಗಿಸುತ್ತ ಬೆಳಿದ, ಸ್ನೇಹದಿಂದ ಅಲುಗಿಸುತ್ತ ಅಲುಗಿಸುತ್ತ ಬಲುಗಿಸುತ್ತ ಹೇಳಿದ. ಸುರರ ಸಲಬಲು ಚಿತ್ತಗಳನ್ನ ತಪ ಕೆಡಿಸಲೈದುವೆ, ಸುರರ ಸಲಬಲು ಚಿತ್ತಗಳನ್ನ ತಪ ಕೆಡಿಸಲ್ ಐದುವೆ. ಹಿತದಿ ನಾನು ಹಿತದಿ ನಾನು ಸುರರ ಸಲಬಲು ಚಿತ್ತಗಳನ್ನ ತಪ ಕೆಡಿಸಲ್ ಐದುವೆ. ಹಿತದಿ ನಾನು ರತಿಯ ಗಲ್ಲವ ಸ್ನೇಹದಿಂದ ಅಲುಗಿಸುತ್ತ ಅಲುಗಿಸುತ್ತ ಹೇಳಿದ. ಸುರರ ಸಲಬಲು ಚಿತ್ತಗಳನ್ನ ಕೆಡಿಸಲೈದುವೆ. ಹಿತದಿ ನಾನು ಹಿತದಿ ನಾನು ರತಿಯೇ ರತಿ, ಸ್ವಾಮಿ, ದುರುಳನಾದ ತಾರಕಾಸುರನಿಂದ ದೇವೇಂದ್ರನಿಗೆ ಸೋಲುಂಟಾಯಿತು. ಆತನ ತಪಸ್ಸನ್ನು ಕೆಡಿಸಬೇಕಾದರೆ ಪರಶಿವನ ಸುತನಿಂದ ಮಾತ್ರ ಸಾಧ್ಯ. ಹಾಗಾಗಿ ಪರಮೇಶ್ವರ ತಪಸ್ಸನ್ನು ಕೆಡಿಸಲು ನಾನು ಹೊರಟಿದ್ದೇನೆ. ಅದರಿಂದ ಕಳುಹಿಸಿಕೊಡೆ. ಹರಣವಲ್ಲಭ, ಹರಣವಲ್ಲಭ ಕೇಳುತ್ತರವಲ್ಲ ನಿನಗೆ ಶಂಕರನೊಳು ತಲಗವಿದು. ಹರಣವಲ್ಲಭ ಕೇಳು ತರವಲ್ಲ ನಿನಗೆ
ತರವಲ್ಲ ತರವಲ್ಲ ಹುರಿಗಣ್ಣಿಗಂಜು ಅಖಿಲ ಲೋಕವೂ ಕಣ್ಣ ತೆರೆದು ಸೋಟುವ ನಿಮ್ಮನು ಕಣ್ಣ ತೆರೆದು ಸೋಡುವ ನಿಮ್ಮನು ವಲ್ಲಭ ತರವಲ್ಲ ಸ್ವಾಮಿ, ಯಾವುದೇ ಹೆಣ್ಣಾದರೂ ಕೂಡ ತನ್ನ ಕುರಳಿಗೆ ಮಾಂಗಲ್ಯ ಬಿದ್ದ ಕಾಲದಿಂದ ಬಯಸುವುದು ಏನನ್ನು? ತನ್ನ ಗಂಡ ಸದಾ ತನ್ನ ಜೊತೆಯಲ್ಲಿರಬೇಕೆಂದು, ತನ್ನ ಪ್ರಾಣವಾಗಿರಬೇಕೆಂದು. ಹೌದು. ನಿತ್ಯ ಗಂಡನ ಉಳಿತನ್ನು ಬಯಸುವವಳು. ಹೀಗಿರುವಾಗ ಇಂದು ನೀವು ಹೊರಟು ನಿಂತಹ ಕಾರ್ಯ ನಿಮ್ಮ ಪ್ರಾಣಕ್ಕೆ ಕುತ್ತು ತರುವಂತದ್ದು. ಸ್ವಾಮಿ, ರತಿ ಶಂಕರನ ರತಿ ಪರಶಿವನ ಕಿಚ್ಚು ಕಣ್ಣಿನ ಬಗ್ಗೆ ಹೇಳಿದಾಕ್ಷಣ ನಾನು ಇಲ್ಲೇ ಉಳಿದುತ್ತೇನೆಂದು ಭಾವಿಸಿದೆಯಾ? ನೋಡು, ಕಿಚ್ಚು ಕಣ್ಣಿಗೆ ಬೆಚ್ಚುವೆನೆ ನಾನು. ಬಿಡು, ಲೋಕವನ್ನು ಬೆಚ್ಚು ಬೀಳಿಸಿದ ದುಷ್ಟರ ನಾಶಕ್ಕಾಗಿ ಪರಶಿವನನ್ನು ಮೆಚ್ಚಿಸುವೆ. ಹೆಚ್ಚು ಮಾತನಾಡದಿರು, ಹುಚ್ಚು ಮಾತನಾಡದಿರು. ನನ್ನ ಸುಮಶರಗಳನ್ನು ಪ್ರಯೋಗಿಸಿ ಹರಗಿರಿಜೆರಡಗೂಡುವಂತೆ ನಾನು ಮಾಡುತ್ತೇನೆ. ಪ್ರೀತಿಯಿಂದ ಕಳುಹಿಸಿಕೊಡಿ. ಚಂದವೇ ರಮಣ. ಕೇಳಭವನೊಡನೆ ಕಾದಿ ಹಿಂದೆ ಯಾರುಳಿದವರು ಚಂದವೇ ರಮಣ ಕೇಳಭವನೊಡನೆ ಕಾದಿ ಹಿಂದೆ ಯಾರುಳಿದವರು ಅಂಧಗಸುರ ಗಜದಾಲವ ತ್ರಿಪುರ ಗಜಂಧರ ಜಲಂಧರ ಏನಾದರೂ ಅಂಧಗಸುರ ಗಜದಾನವ ತ್ರಿಪುರ ಜಲಂಧರೇನಾದರೂ ಚಂದವೇ ರಮಣ ಕೇಳು ಅಭವನೊಡನೆ ಕಾದಿ ಹಿಂದೆ ಯಾರುಳಿದವರು ರಮಣ ಚಂದವೇ ಸ್ವಾಮಿ, ಚಂದವಾದಿದ್ದೇ ನಿಮ್ಮ ಮಾತು. ಅಭವನೊಳು ಹೋರಾಡಿ ಹಿಂದೆ ಯಾರಾದರೂ ಉಳಿದವರಿದ್ದಾರೆ? ಅಲಿದವರು ಯಾರಿದ್ದಾರೆ ಸ್ವಾಮಿ? ರತಿ, ಅಂಧಕಾಸುರನು ಶಿವನಲ್ಲಿ ಹೋರಾಡಿ ಉಳಿದನೆ. ಗಜ ದಾನವನ ಸ್ಥಿತಿ ಏನಾಯಿತು? ತ್ರಿಪುರಾಸುರರನ್ನು ಅವರ ವರಬಲದಂತೆ ಒಂದೇ ಬಾಣದಿಂದ ಕೊಂದಿದ್ದಾನೆ.
ಹೆಚ್ಚೇಕೆ ತನ್ನ ಕಿಚ್ಚಿನ ಕಣ್ಣಿನ ಕಿಡಿಯಿಂದ ಹುಟ್ಟಿದ ಜಲಂಧರನನ್ನು ಮಗನೆನ್ನುವ ಭಾವ ತೋರದೆ ಕೊಂದಿದ್ದಾನೆ. ಹೀಗಿರುವಾಗ ಬೇಡ ಸ್ವಾಮಿ, ಕರ ಜೋಡಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಹೋಗಬೇಡಿ ಸ್ವಾಮಿ. ರತಿ, ಎದ್ದೇಳು. ನೋಡು, ನನ್ನ ಶರವನ್ನು ತಡೆಪ ಶಕ್ತಿ ಬ್ರಹ್ಮಾಂಡದಲ್ಲಿ ಯಾರಿಗಿದೆ? ಹೀಗಿರುವಾಗ ಹೊಡೆದು ಪೂಷರವ ಮೃಡನ ತಪಸ್ಸನ್ನು ನಾನು ಕೆಡಿಸುತ್ತೇನೆ. ಕಳುಹಿಸಿಕೊಡಿ ಸ್ವಾಮಿ. ರತಿ, ಯಾಕೀ ಕಟ್ಟು ನಿರ್ಧಾರ? ಅಂತರಿಕ್ಷ, ಅಣು, ರೇಣು, ತೃಣ, ಕಾಷ್ಟ, ಸ್ಥಾವರ, ಜಂಗಮಾದಿಗಳಲ್ಲಿ ಆ ಪರಶಿವ ನೆಲೆಸಿದ್ದಾನೆ. ಹೀಗಿರುವಾಗ ಅಂತಕಾಂತಕನುಳು ಕಲಹ ಬೇಡ ಸ್ವಾಮಿ. ಸೆರೆಗುಡ್ಡಿ ಬೇಡಿಕೊಳ್ಳುತ್ತಿದ್ದೇನೆ, ಹೋಗಬೇಡಿ ಸ್ವಾಮಿ. ರತಿ, ಸ್ವಾಮಿ, ನೀನು ಕೇವಲ ನಿನ್ನ ಮಾಂಗಲ್ಯದ ಬಗ್ಗೆ ಮಾತ್ರ ಯೋಚಿಸುತ್ತಿರುವೆ. ಆದರೆ ನೋಡು, ಪ್ರಪಂಚದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ತನ್ನ ಮಾಂಗಲ್ಯ ಭಾಗ್ಯವನ್ನು ಕಳೆದು ಕಣ್ಣೀರಿನಲ್ಲೇ ಜೀವನ ನಡೆಸುತ್ತಿದ್ದಾರೆ. ಅದಲ್ಲದೆ ನಾನು ಹೊರಟ ಉದ್ದೇಶ ಏನು ಬಲ್ಲೆಯಾ? ತಾರಕನ ಬಾಧೆ ತಾರಕಕ್ಕೆ ಏರಿದೆ. ಪರಶಿವನ ಸುತನಿಂದಲೇ ಆತನಿಗೆ ಮರಣ ಎಂಬ ವರಬಲೆ ಇದೆ. ಹೀಗಿರುವಾಗ ಈ ಕಾರ್ಯಕ್ಕೆ ನನ್ನ ತಂದೆಯವರೇ ನನ್ನನ್ನು ಸೂಚಿಸಿದವರಿದ್ದಾರೆ. ಹೀಗಿರುವಾಗ ನಿನ್ನ ಕಣ್ಣೀರಿಗೆ ಸೋತು ನಾನು ಇಲ್ಲೇ ಉಳಿದೆ ಎಂದಾದರೆ ಹೆಂಡತಿಯ ಸೆರಗಿನಿಂದ ಅವಿತುಕೊಂಡ ಮನ್ಮತ ಎಂದು ಲೋಕದ ಜನರು ಅಪಹಾಸ್ಯ ಮಾಡಿ ಹಾಗೆನ್ನಬೇಡಿ. ಹಾಗಿದ್ರೆ ಸಂತೋಷದಿಂದ ಕಳುಹಿಸಿಕೊಡು ಸ್ವಾಮಿ. ರತಿ, ನಿಮ್ಮ ಕರ್ತವ್ಯದ ಹೊಣೆಗಾರಿಕೆಯನ್ನು ನಾನು ಅರ್ಥ ಮಾಡಿಕೊಂಡೆ. ಆದರೆ ನನ್ನ ಗತಿಯೇನು ಸ್ವಾಮಿ? ರತಿ, ಸ್ವಾಮಿ, ನಿನ್ನ ಕಲ್ಪನೆಯಂತೆ ಪರಶಿವನ ಕಿಚ್ಚು ಕಣ್ಣಿಗೆ ನಾನು ಬಲಿಯಾದರೆ ಹೆದರದಿರೆ, ಆಗುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಹಾಗಾಗಿ ನೀನು ನೇರವಾಗಿ ನನ್ನ ತಂದೆಯ ಬಳಿಗೆ ಹೋಗು. ಜಗತ್ರಕ್ಷಕನಾದ ಶ್ರೀಹರಿ ನಿನ್ನ ಜೀವನಕ್ಕೆ ದಾರಿ ತೋರಿಸಿಯರು. ಹೋಗು. ಜಗತ್ತಿನಲ್ಲಿ ಯಾವ ಬಂಧನದಿಂದಾದರೂ ಬಿಡುಗಡೆ ಸಿಗಬಹುದು, ಆದರೆ ಹೆಂಡತಿಯ ಪ್ರೀತಿಯ ಬಂಧನದಿಂದ ಬಿಡುಗಡೆ ಸಿಗಲು ಕಷ್ಟ ಸಾಧ್ಯ. ಆದರೆ ನಾನು ಹೋಗುವುದಕ್ಕೆ ತೀರ್ಮಾನ ಮಾಡಿಯಾಗಿದೆ. ಸರಿ, ನಾನು ಹೋಗುವ ಬಗೆ ಹೇಗೆ? ಕೋಗಿಲೆಯ ಕೊಳವಗಿ ಶುಕ ಪಿಕ ಗಿಡುಗ ಹಂಸೆಯ ಛಕೋರ ಫಲೋಗ ಗುಣವಗಿರದೆ ಒಂದು ಏರಿದರು ಮಣಿ ರಥವ ಭೋಗಿಭೂಷಣ ತಪಸ್ಸನ್ನು ಕೆಡಿಸಲು ಸರ್ವ ಸಿದ್ಧತೆಯಿಂದ ಹೊರಡಬೇಕು. ಹಾಗಾಗಿ ಕೋಗಿಲೆ, ಕೊಳವಕ್ಕಿ, ಶುಕ, ಪಿಕ, ಹಂಸ, ಮಾರುತ, ವಸಂತನನ್ನು ಬಳಿಗೆ ಕರೆದವರಿದ್ದೇನೆ. ಚಕೋರ ಪಕ್ಷಿ ಸಂಕುಲವನ್ನು ಸೇರಿದ್ದೇನೆ. ಮಣಿರಥವನ್ನು ಏರಿ ಮುಂದುವರಿಯುತ್ತೇನೆ.
ಅವನಿಗೆ ಪರಶಿವನ ತಪವೇ ಕಾರಣವಾಗಿರಬೇಕು. ಹಾಗಿದ್ದಾರೆ ಎಲ್ಲಿದ್ದಾನೆ ಎಲ್ಲಿದ್ದಾನೆ? ನಿನಗೆ ಶರವನ್ನು ಪ್ರಯೋಗಿಸದೆ ಬೇರೆ ದಾರಿಯೇ ಇಲ್ಲ. ಹಾಗಾಗಿ ನೀನಿಂತ ಶುಭ ಶರಗಳನ್ನು ನಿನಗೆ ಪ್ರಯೋಗಿಸುತ್ತೇನೆ, ಸ್ವೀಕರಿಸು. ತಪೋನಿರತನಾಗಿದ್ದ ನನ್ನ ತಪಸ್ಸಿಗೆ ಭಂಗ ಉಂಟಾದ ಕಾಲಕ್ಕೆ ನನ್ನ ಮೂರನೇ ಕಣ್ಣನ್ನು ತೆರೆದವನು. ಪರಿಣಾಮವಾಗಿ ಇದಕ್ಕೆ ಕಾರಣನಾದ ಮನ್ಮಥ ಸುಟ್ಟು ಭಸ್ಮಗೊಂಡು ಅನಂಗನೆನಿಸಿಕೊಂಡ. ದೇವಾದಿದೇವತೆಗಳ ಸ್ತುತಿಯಿಂದ ಸಂತೃಪ್ತಗೊಂಡು ಅವರನ್ನು ಹರಸಿದ್ದೇನೆ. ಏನೇ ಇರಲಿ, ಯಾವ ಕಾರ್ಯಕ್ಕೆ ಈ ಘಟನೆ ನಡೆದು ಹೋಯಿತೋ ಅದನ್ನು ಸಾಧಿಸಲೇಬೇಕು. ಅದಕ್ಕಾಗಿ ಗಿರಿಜೆಯನ್ನು ಅರಸುತ್ತಾ ಮುಂದುವರಿಯುತ್ತೇನಂತೆ. ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ ಮಹಾದೇವ. ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಕದಿಮಿ ತಕ ಜಣು ತತ್ತತ್ತಿ. ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಿತ್ತತ್ತಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನನ್ನ ಪರಿಚಯ ಆಯ್ತೆ? ಯಾರು ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲವೇ? ನಾನು ಇಲ್ಲಿಯವಲ್ಲ, ಮತ್ತೆ ಹಿಮಾಲಯದವ. ಅಲ್ಲಿಂದ ತಪ್ಪಿಸಿದ್ದು ದೇವನ ಅನುಗ್ರಹಕ್ಕೆ. ಓಯ್, ತಪ್ಪಿಸಿಕೊಂಡು ಯಾಕೆ ಬರೋದು ಮನೆ? ತಪ್ಪಿಸಿದ್ದು ಅಲ್ಲವಾ? ಮತ್ತೆ ಹಾಗಾದ್ರೆ ಏನದು? ಏನು ತಪಸ್ಸು? ತಪಸ್ಸ? ಅದುವೇ ತಪಸ್ಸು ತಪಸ್ಸು. ಅಲ್ಲಿಂದ ನನಗೆ ಎಚ್ಚರವಾಯಿತು. ಸೀದಾ ತೀರ್ಥಯಾತ್ರೆಗೆ ಹೊರಟೆ. ಎಲ್ಲೆಲ್ಲಿ ಹೋದ್ರಿ? ನಾನು ತಿರುಪತಿಗೆ ಹೋದರೆ ಮಂಜುನಾಥನ ದರ್ಶನವಾಯಿತು. ಮತ್ತೆ ಧರ್ಮಸ್ಥಳಕ್ಕೆ ಹೋದರೆ ತಿಮ್ಮಪ್ಪನ ದರ್ಶನವಾಯಿತು. ಓಯ್, ಅದೇ ಆಚೀಚೆ ಆಯ್ತು. ಈಗ ದೇವರು ಬದಲಾದ್ರ? ಧರ್ಮಸ್ಥಳದಲ್ಲಿ ಯಾರು? ಧರ್ಮಸ್ಥಳದಲ್ಲಿ ಹಾಗಾದ್ರೆ ಮಂಜುನಾಥನ? ಮಂಜುನಾಥ. ಈಗ ಮನುಷ್ಯರು ಬದಲಾಗುತ್ತಾ ಇದ್ದಾಗೆ ದೇವರು ಕೂಡ ಬದಲಾಗುತ್ತಾರೆ. ಈಗ ಏನೇ ಇರಲಿ, ನನ್ನ ಪರಿಚಯವಾಯಿತೆ. ನಾನು ಶಂಭು, ನನ್ನಿಂದ ಆಗದ ಲೋಕಕ್ಕೆ ಇಂಬು. ನಾನು ಕೈಲಾಸದೊಡೆಯ ಪರಮೇಶ್ವರ. ಇದು ವೇಷ. ಇದು ವೇಷ. ಏನು ಸ್ವಾಮಿ, ವೇಷ ಮಾಡುವವರೆಲ್ಲ ಮೋಸ ಮಾಡುವುದಿಲ್ಲ, ಮೋಸ ಮಾಡುವವರೆಲ್ಲ ವೇಷ ಮಾಡುವುದಿಲ್ಲ. ನಾನೀಗ ನನ್ನ ಹೆಂಡತಿಯನ್ನು ಹುಡುಗುತ್ತಾ ಬಂದದ್ದು. ಹೆಂಡತಿಯನ್ನು ಹುಡುಗಿಗೆ ವೇಷ ಮಾಡಬೇಕಲ್ಲ? ಅವಳನ್ನು ಪರೀಕ್ಷಿಸಬೇಕಲ್ಲ. ಈಗ ಮಂತ್ರ ಕೇಳಿಸ್ತಾ ಉಂಟು. ಅತ್ತ ಕಡೆ ತೆರಳುತ್ತೇನಂತೆ. ಓಂ ನಮಃ ಶಿವಾಯ ಎಂದು ಭಜಿಸುತ್ತಾ ಇದ್ದಾಳೆ. ಅವಳ ತಪಸ್ಸನ್ನು ಪರೀಕ್ಷಿಸಬೇಕು. ಅತ್ತ ಕಡೆ ತೆರಳುತ್ತೇನಂತೆ.
ನೋಡೊಂದು ಪ್ರಯತ್ನ ಮಾಡು. ಇದು ಏನು ಪ್ರಯೋಜನವಾಗಲಿಲ್ಲ. ಭಸ್ಮ ಮಾತ್ರವಾಗಿ ಬಂದದ್ದು. ಭಸ್ಮ ಮಾತ್ರ ಅಷ್ಟೇ. ಇನ್ನೊಂದು ಪ್ರಯತ್ನ ಮಾಡುವ. ಏನು? ಓಂ ನಮಃ ಶಿವಾಯ. 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 ಓ ಬಾಲೆ ಎದಗಿ ಬಂಗದೋಳು ತಪವ ಮಾಡ್ಬು ನೇತರ ಭಯ ಕೆನ್ನೊಳು ಎದಗಿ ಬಂಗದೋಳು ತಪವ ಮಾಡ್ಬು ನೇತರ ಭಯ ಕೆನ್ನೊಳು ತಪವ ಮಾಡ್ಬೋದು ತಪವ ಮಾಡ್ಬೋದು ತಪವ ಮಾಡ್ಬೋದು ಏತರ ಭಯ ಕೆನ್ನೊಳು ಈ ತೆರದೊಡಲ ದಂಡಿಸಿ ಉಪವಾಸದೊಳ್ ಈ ತೆರದೊಡಲ ದಂಡಿಸಿ ಉಪವಾಸದೊಳ್ ಏತಕ್ಕೆ ದಣಿವೆ ಪೇಳು ಏತಕ್ಕೆ ದಣಿವೆ ಪೇಳು ಅದಣಿವೆ ಪೇಳು ಅದಣಿವೆ ಪೇಳು ಇದರ ದೊಡ್ಡಲ ದಂಡಿಸಿ ಉಪವಾಸದೊಳ್ ಎದಕ್ಕೆ ದಣಿವೆ ಬೇಡು ಎದಗಿ ಬಂಗದೊಳು ತಪವ ಮಾಡ್ಬುದೇ ದರ ಬಯಕೆನ್ನೊಳು ಓ ಬಾಲೆ ಓ ಎಣ್ಣೆ ಏ ಸರಿ ಹೇಳು. ಓ ಹೆಣ್ಣೆ. ಓ ಜಜ್ಜ ಬಜ್ಜ ಬದನೆ ಮದ ಗಜವದನೆ. ನಿನ್ನ ಮುಖ ಎಷ್ಟು ಒಳ್ಳುವುದಂತೆ. ಅಯ್ಯೋ ಶಂಭುರಿಂಗ. ಏ ಯಾರು ಅದು? ಅದು ಏನೇ ಇರಲಿ, ಇಷ್ಟು ಕೋಮಲ ಕಾಯ್ದ ನೀನು ಅನ್ನ ನೀರು ಬಿಟ್ಟು ತಪ್ಪಿಸುವುದು ಯಾಕೆ? ಅದು ತಪಸ್ಸು. ಆ ತಪಸ್ಸೆ. ಯಾರ ಕುರಿತಾಗಿ ತಪಸ್ಸು? ನಿನ್ನ ಮನಸ್ಸಿನ ಬಯಕೆ ಏನು? ನನ್ನಲ್ಲಿ ಹೇಳಲೇ. ಅಯ್ಯ ಸಡಗರ ಮಾದಿರೇಗೆ ಉಗುರಗಾರು ಮೃಡಮಡ ಗೂಡಲಿಕ್ಕೆ ಹೊರಗೆಪ್ಪೆ ತಪವನ್ನು ನುಡಿಸದೆ ಸಾರತ್ತ ನಡೆ ನಡೆ ಬೇಕೆಂದಳು. ಅಯ್ಯ ವಿಪ್ರನೇ. ಓ ಬಾಲೆ ಯಾಕೆ ಈ ರೀತಿಯಾದ ಸಡಗರದ ಮಾತುಗಳನ್ನು ಆಡುತ್ತಿದ್ದೀಯಾ? ಏನಾಯ್ತು ನನ್ನಿಂದ ಈಗ? ನೋಡು, ಹಾ. ಮೃಡನನ್ನೊಡಗೂಡಬೇಕೆಂಬ ಕಾರಣಕ್ಕಾಗಿ ಹಾ. ತಪಸ್ಸನ್ನು ಮಾಡುತ್ತಿದ್ದೇನೆ. ಹಾ ನೀನು ಯಾಕೆ ಇಲ್ಲಿಗೆ ಸುಮ್ಮನೆ ಬಂದಿರುವೆ? ನನ್ನನ್ನು ನುಡಿಸದೆ ಇಲ್ಲಿಂದ ನಡೆ ನಡೆ ನೀನು. ಈಗ ನೀನು ಈಶ್ವರನ್ನು ಕುರಿತು ತಪಸ್ಸು ಮಾಡುವುದಾ? ಹೌದು. ಆಗ ಹೇಗಿದ್ದಾನೆಂದು ಬಲ್ಲಯ್ಯ? ನಿನಗೆ ಗೊತ್ತಿದೆಯಾ? ನಿಖಿಲಾಗ್ನಿ ಗುರಿಗುತ್ತಿದೆ ಹೌದು ಹೌದಾ? ನಿಖಿಲಾಗ್ನಿ ಗುರಿಗುತ್ತಿದೆ ಗುರಿಗುತ್ತಿದೆ ಆ, ಆ, ಆ.
ವ್ಯಾಘ್ರದ ಚರ್ಮ ವ್ಯಾಘ್ರದ ಚರ್ಮ ವ್ಯಾಘ್ರದ ಚರ್ಮ ವ್ಯಾಘ್ರದ ಚರ್ಮ ನಿನಗೆ ಸಂಘಟನೆ ಲೇಸಲ್ಲ ಕೇಳೋ ಲೇಸಲ್ಲ ಕೇಳೋ ಲೇಸಲ್ಲ ಕೇಳೋ ನಿಖಿಲಾಗ್ನಿ ಉರಿ ಉದಿದೆ ಆತಗೆ ಭಾವ ಜಟೆಯು ಶೋಭಿತ ಒಪ್ಪುದೇ ನಿಖಿಲಾಗ್ನಿ ಉರಿಯುತ್ತಿದೆ ಓ ಬಾಲೆ ನೀನು ಹೋಗಿ ಹೋಗಿ ಆ ಮೃಡನನ್ನು ಕುರಿತು ತಪಸ್ಸು ಮಾಡುವುದೇ? ಹೌದು. ಅದು ಹೇಗಿದ್ದಾನೆ ಬಲ್ಲೆಯ? ನಿನಗೆ ಗೊತ್ತಿದೆಯಾ? ನನಗೆ ಗೊತ್ತಿದೆ. ಆತನಿಗೆ ಎಲ್ಲರ ಹಾಗೆ ಎರಡು ಕಣ್ಣಲ್ಲ, ಹೆಚ್ಚಿನ ಕೆಚ್ಚಿನ ಮೂರನೇ ಕಣ್ಣು. ಅದಲ್ಲದೆ ಆತ ಕೂದಲಿಗೆ ಎಣ್ಣೆಯೂ ಹಾಕುವುದಿಲ್ಲ. ನಂತರ ಆತ ಕೊರಳಲ್ಲಿ ಹಾವನ್ನು ಸುತ್ತಿದ್ದಾನೆ. ಅಷ್ಟೇ ಯಾಕೆ ಆತ ಸ್ನಾನ ಮಾಡುವುದಿಲ್ಲ. ಯಾವತ್ತು ಬೂದಿಯಲ್ಲೇ ಇರುತ್ತಾನೆ. ಇದು ನಿನಗೆ ಆತ ಬೇಡ. ನಿನಗೆ ಯಾರಾದೀತು ಹೇಳು? ಇಂದ್ರಾದೀತ, ಚಂದ್ರಾದೀತ, ವಾಯುವಾದೀತ, ವರುಣಾದೀತ, ಯಾರು ಬೇಕು ಹೇಳೆ? ನಿನ್ನ ಪಾದಬುದಕ್ಕೆ ನಾನು ಒಪ್ಪಿಸುತ್ತೇನೆ. ನೋಡು, ಅವರೇ ನನ್ನ ಕಾಲು ಹಿಡಿಯಲು ಸಮಾನರು. ಪರಶಿವನಲ್ಲದೆ ಬೇರೆ ಯಾರನ್ನು ನಾನು ಧ್ಯಾನಿಸಲಾರೆ. ನೀನು ಯಾಕೆ ಇಲ್ಲಿಗೆ ಸುಮ್ಮನೆ ಬಂದಿರುವೆ? ಆಯ್ತು ಆಯ್ತು, ನಡೆ ನೀನು. ನಿನಗೆ ಇಂದ್ರ ಬೇಡ, ಚಂದ್ರ ಬೇಡ. ಹಾಗಾದ್ರೆ ನಾನಾದೀತೆ. ನೀನಿಂದ ಹೋಗ್ತೀಯಲ್ಲ. ಸ್ವಾಮಿ ಸ್ವಾಮಿ, ಸದಾ ನಿನ್ನ ಧ್ಯಾನದಲ್ಲಿದ್ದೆ. ಆದರೆ ನನ್ನ ತಪಸ್ಸನ್ನು ಆ ವಿಪ್ರ ಕೆಡಿಸಿದ. ಸ್ನಾನಾದಿಗಳನ್ನು ಪೂರೈಸಿ ಹುಡಿದೋಳಿನಲ್ಲಿ ಹೊರಳಿದಂತಾಯಿತು. ಓ ಕರುಣಾ ಸಿಂಧು, ಕರುಣೆಯನ್ನು ತೋರಲಾರೆಯ? ಓ ಬಾಲೆ, ನಿನಗೆ ಕರುಣೆಯನ್ನು ತೋರಿದ್ದೇನೆ. ತರುಣಿ ಬಿಡು ಶೋಕಮೂತವವಿದ್ದು ದೇಹ ಬೊಂಬರಿದೆ ದಂಡಿಸಬೇಡ ನಿನ್ನ ರಸ ನಾನೆನುತ ತರುಣಿ ಸ್ವಾಮಿ, ನನ್ನನ್ನು ಕ್ಷಮಿಸಿ ಬಿಡು ಸ್ವಾಮಿ. ತರುಣಿ, ಶೋಕವನ್ನು ಬಿಡು. ನೀನು ಪರಿಶುದ್ಧಳು. ಯಾಕೆ ಬರಿದ ದೇಹವನ್ನು ದಂಡಿಸುತ್ತಿರುವೆ? ಇದೋ ನಿನ್ನ ರಸ ನಾನೇ ಬಂದಿದ್ದೇನೆ. ದುಃಖಿಸದಿರು. ನಿನ್ನ ತಂದೆ ಬಳಿ ಸಮಸ್ತ ವಿಚಾರವನ್ನು ತಿಳಿಸಿ ಮದುವೆಯ ಕಾರ್ಯಕ್ಕೆ ಮುಂದಾಗೋಣ. ಆಯ್ತು, ಸರಿ. ಸೋಮಶೇಖರನಿಗೂ ಬಾಮೆ ಪಾರ್ವತಿಗೂ ಪ್ರೇಮದೊಳಗ ಪರಿಣಯವೋ ಪ್ರೇಮದೊಳಗ ಪರಿಣಯವೋ ಹೇಮದರತಿಯ ಬೆಳಗಿದರು ತರುಣಿಯರೆಲ್ಲರೂ ಪಾಡುತ್ತ ಕೂಡುತ್ತ ಹೇಮದರತಿಯ ಬೆಳಗಿದರು ಶೋಭಾ ಕಲಿಸುವ ವೇಳೆ
ಸುರಪಾಲ ನಡೆ ತಂದು ಮಣಿದು ಕೈ ಮುಗಿದೆಂತನೂ ಓ ಪಾರ್ವತಿ ಸ್ವಾಮಿ ಬ್ರಹ್ಮನ ಪೌರೋಹಿತ್ಯದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಮದುವೆ ನೆರವೇರಿತು. ಬಳಿಕ ಗಿರಿರಾಜನನ್ನು ಕರೆಸಿ ನಿನಗೆ ಸೀಮಂತ ಕಾರ್ಯವನ್ನು ಪೂರೈಸಿದ್ದೇನೆ. ಹೌದು, ನಮ್ಮ ದಾಂಪತ್ಯ ಫಲಶುದ್ಧಿಯಾಗಿ ಹುಟ್ಟಿದ ಮಗನಿಗೆ ಷಣ್ಮುಖ ಎಂದು ಹೆಸರನ್ನಿರಿಸಿದ್ದೇವೆ. ಬೇಕು ಬೇಕಾದ ವಿದ್ಯೆಗಳನ್ನು ಕುಮಾರ ಕಲಿಯುತ್ತಿದ್ದಾನೆ. ಅದಾರು ಬರುತ್ತಿರುವುದು? ತಾಯಿ ಸದ್ಗುಣ ರಾಮ ಪರಮನಿಸೀಮ ತ್ರಾಹಿ ಸಜ್ಜನ ಪ್ರೇಮ ಸುರ ಸಾರ್ವಭೌಮ ತ್ರಾಹಿ. ಜಯ 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 ತ್ರಾಹಿ ತ್ರಾಹಿ ತ್ರಾಹಿ. ದೇವೇಂದ್ರ, ದೇವಾ, ಏಕೆ ದುಃಖಿಸುತ್ತಾ ಬಂದಿರುವೆ? ಹ ನನ್ನಿಂದ ಏನಾಗಬೇಕಯ್ಯ? ದೇವಾ, ದುಷ್ಟನಾದ ತಾರಕಾಸುರ ದೇವಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನೆ. ಅವನ ನಿಗ್ರಹ ಆಗಬೇಕಾದರೆ ನಿಮ್ಮ ಮಗನನ್ನು ಕಳುಹಿಸಿಕೊಡಬೇಕು. ಅಯ್ಯೋ ದೇವೇಂದ್ರ, ನಕಲಸುರ ವಿರೋಧಿ ನಮನ ಚಿಕ್ಕವನು ಸಂಗ್ರಾಮದಲ್ಲಿ ಗೆಲತಕ್ಕವನೇ ದಾನವರ ಖರ್ಚನೆ ಕೇಳಿ ಬೆದರುವನ ಲಾಭ ನಕನಸುರ ವಿರೋಧಿಯೇವು. ಪಾರ್ವತಿ ಸ್ವಾಮಿ, ಕೇಳಿದ್ದೇನೆ ದೇವೇಂದ್ರನ ಮಾತುಗಳನ್ನು. ಹೌದು. ಅಯ್ಯೋ ದೇವೇಂದ್ರ, ದೇವಾ, ಮಾತುಗಳನ್ನು ಕೇಳುವಾಗ ನಗು ಬರುತ್ತಿದೆ. ಯಾಕೆ? ಅಲ್ಲ, ಪರಮಧ್ಯಾನಿಯಾದ ನೀನು ಏಕೆ ಈ ರೀತಿ ಮಾತನಾಡುತ್ತಿರುವೆ? ನಮ್ಮ ಮಗ ಇನ್ನೂ ಚಿಕ್ಕವ. ರಕ್ಕಸರ ಗರ್ಜನೆಯನ್ನು ಕೇಳಿದರೆ ಹೆದರಿಕೊಂಡಾನು. ಅವನಿಂದ ಸಂಗರದೊಳು ಗೆಲ್ಲುವುದಕ್ಕೆ ಸಾಧ್ಯವೇ? ಮಕ್ಕಳ ಆಟಿಕೆ ಮಾತೆಲ್ಲ ಆಡಬೇಡ. ನಡೆ ನಡೆ ನೀನು ಇಲ್ಲಿಂದ. ದೇವಾ, ಷಣ್ಮುಖನ ಪ್ರಣಾಮಗಳು. ಶುಭವಾಗಲಿ ಕಂದ. ಕಂದ, ದೇವೇಂದ್ರ ನಾಡಿನ ಮಾತುಗಳನ್ನು ತಿಳಿದೇ ನಾನು ಇಲ್ಲಿಗೆ ಬಂದವನಿದ್ದೇನೆ. ಬೇಡ ಬೇಡ ಭೀತಿಯನ್ನು ಆ ದುರುಳ ತಾರಕಾಸುರನನ್ನು ಕೊಂದು ನಾನು ಬರ್ತೇನೆ. ಆದರೆ ನೀನಿನ್ನು ಚಿಕ್ಕವನಲ್ಲವೇ ಕಂದ? ಜನಕ, ನಾನು ಸಣ್ಣ ಮನೆಯಾಗಿರಬಹುದು, ಆದರೆ ಆ ದಾನವರ ಪಾಲಿಗಲ್ಲ. ಕ್ಷೀರಗ್ರಹದಲ್ಲಿ ತಾರಕಾಸುರನನ್ನು ಕೊಂದು ಸುರರನ್ನು ಪೊರೆಯದಿದ್ದರೆ ನನ್ನ ಹೆಸರು ಶಿವಸುತ ಷಣ್ಮುಖನೇ ಅಲ್ಲ. ಕಳುಹಿಸಿಕೊಡಿ.
ಕಂದ, ನಿನ್ನ ವೀರೋಚಿತ ನುಡಿಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇದು ಈ ಆಯುಧ ನಿನ್ನ ದೇಹ ರಕ್ಷಣೆಗಿರಲಿ. ಅಮ್ಮನ ಆಶೀರ್ವಾದವನ್ನು ಪಡೆ ಕಂದ. ಅಮ್ಮ, ಹೋಗಿ ಬರುತ್ತೇನೆ. ಶುಭವಾಗಲಿ ಕಂದ. ದೇವೇಂದ್ರ ತಾಯೇ, ನೋಡು, ನನ್ನ ಮಗ ಇನ್ನೂ ಸಣ್ಣವ. ಅವನನ್ನು ಎತ್ತಿಕೊಂಡು ಹೋಗಿ ಹಾಗೇ ಕರೆತರಬೇಕು. ಆಗಲೇ ತಾಯಿ. ಆಗಂತ. ಯಾರೊಬ್ಬ ಬಾಲಕ ದೇವೇಂದ್ರನ ಜೊತೆಗೂಡಿ ನಮ್ಮವರನ್ನೆಲ್ಲ ತರೆಯುತ್ತಾ ಬರುತ್ತಿದ್ದಾನಂತೆ. ಅವ ಯಾರೆಂದು ನೋಡಬೇಕಾಗಿದೆ. ಶಿಶು ಹತ್ಯೆ ಪಾಪಕ್ಕೆ ಒಳಗಾಗಬಾರದೆಂಬ ಕಾರಣಕ್ಕೆ ನಿನ್ನನ್ನು ಬಿಟ್ಟಿದ್ದೆ. ಈಗ ನಮ್ಮವರನ್ನೆಲ್ಲ ತರೆಯುತ್ತಾ ಬರುತ್ತಿದ್ದೀಯಲ್ಲ ಪಾಪಿ. ಯಾರು ನೀನು? ನಮ್ಮಲ್ಲೇನು ದ್ವೇಷ? ಇಲ್ಲಿಗೆ ಯಾಕೆ ಬಂದಿದ್ದೀಯ? ವರವೇನು? ಶಿವಸುತನಿಂದ ಮಾತ್ರ ನಿನಗೆ ಮರಣ. ಅದೇ ನಿನ್ನ ವರ. ನಿನ್ನ ಪಾಲಿಗೆ ಮೃತ್ಯುವಾಗಿ ಬಂದಿದ್ದೇನೆ. ನಾನು ಶಿವಸುತ ಷಣ್ಮುಖ.
ಈ ದೇವಲೋಕಕ್ಕೆ ದಾಳಿಯನ್ನಿಟ್ಲಿಲ್ಲ. ದೇಹ ಬಲವೂ ಇದೆ, ತೋರಿಸು ನಿನ್ನ ಪರಾಕ್ರಮ. ಎಲ್ಲವೋ ದೇಹಬಲಿಯಲ್ಲಿ ಅಡಗಿದ್ದು ಯುದ್ಧದಲ್ಲಿ ತೋರಿ. ದುಷ್ಟನನ್ನು ಕೊಂದು ಲೋಕ ಕಲ್ಯಾಣವನ್ನು ಮಾಡಿದೆ. ಸಂತೋಷಗೊಂಡ ದೇವೇಂದ್ರ ನಿನಗೆ ದೇವಸೇನಾನಿ ಪಟ್ಟವನ್ನು ಕೊಟ್ಟಿದ್ದಾನೆ. ಇಲ್ಲಿಗೆ ಕುಮಾರ ವಿಜಯವಾಯಿತು ಎಂಬುದು ಸತ್ಯ. ಇದೇ ಶುಭಗಳಿಗೆಯಲ್ಲಿ ಲೋಕಕ್ಕೆ ಸನ್ಮಂಗಳವಾಗಲಿ ಎನ್ನುವ ಹಾಗೆ ಜಗನ್ಯಾಮುಖ ಶಕ್ತಿಯಲ್ಲಿ ಬೇಡಿಕೊಳ್ಳೋಣ. ಭದ್ರಂ ಶುಭಂ ಮಂಗಳಂ ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಯೇ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಂಗಲವು ಶಾರದ ಗಣಪತಿಗೆ, ಮಂಗಲವು ಶ್ರೀ ಸರ್ವೇಶ್ವರಿಗೆ, ಮಂಗಲವು ಶ್ರೀ ಸುಬ್ರಹ್ಮಣ್ಯನಿಗೆ, ಮಂಗಲವು ಶ್ರೀ ಸರಸಿಜ ನೇತ್ರಯರು ದೋಷದಿ ನಡೆತರುತ್ತವರು.